ನಾನು ಡಾಕ್ಟರ್ ಸ್ವಾತಿ ವೈ.ವಿ. ಅಂತ ಹೋಮಿಯೋಪತಿ ತಜ್ಞೆ. ಕಳೆದ 17 ವರ್ಷಗಳಿಂದ ಜಯನಗರ 7th ಬ್ಲಾಕ್ನಲ್ಲಿ ಮೌಂಟ್ ಪ್ಲೆಸೆಂಟ್ ಹೋಮಿಯೋಪತಿ ಆ್ಯಂಡ್ ಹೋಲಿಸ್ಟಿಕ್ ಹೀಲಿಂಗ್ ಸೆಂಟರ್ ಅನ್ನೋ ಕಡೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಇವತ್ತು ನಾವು ನೋಡುವಂಥ ಟಾಪಿಕ್ಕು ಹೋಮಿಯೋಪತಿ ಔಷಧಿನ ಯಾರೇ ಸ್ವೀಕರಿಸಬೇಕು, ಏನು ಅಂಥ ವಿಶೇಷ ಹೋಮಿಯೋಪತಿ ಔಷಧಿನಲ್ಲಿದೆ. ವಿಶೇಷ ಅಂದರೆ ನಾವು ಸಮಗ್ರವಾಗಿ ಒಂದು ವ್ಯಕ್ತಿನ ಅಳೆದು ತೂಗಿ ಔಷಧಿ ಕೊಡೋದ್ರಿಂದ ಆ ವ್ಯಕ್ತಿಯ ಮೂಲ ಕಾರಣ ಏನಿರುತ್ತೆ ಕಾಯಿಲೆಗೆ, ಆ ಕಾಯಿಲೆಗೆ ನಾವು ಔಷಧಿ ಕೊಡೋದ್ರಿಂದ ಅದು ಮಾನಸಿಕವಾಗಿರಲಿ ಅಥವಾ ಫಸ್ಟ್ ಪಾಯಿಂಟ್ ಅಂತ ಎಲ್ಲಿ ಬಂದಿರುತ್ತೋ ಹಾಗೆ ಅದನ್ನು ಹುಡುಕಿ ರೂಟ್ ಕಾಸಿಗೆ ಕೊಡೋದ್ರಿಂದ ಆ ವ್ಯಕ್ತಿಯಲ್ಲಿರುವಂಥ ರೋಗ ಲಕ್ಷಣಗಳು ಆಮೂಲಾಗ್ರವಾಗಿ ಸರಿ ಹೋಗುತ್ತೆ. ಸೊ ನೇಚರ್ ಪೂರ್ತಿ ಬದಲಾಗಲ್ಲ, ಆದರೆ 10 ಇರೋಷ್ಟು 10 ಔಟ್ ಆಫ್ 10 ಏನಾದರೂ ರೋಗ ಲಕ್ಷಣ ಇತ್ತು ಅಂತ ಹೇಳಿದ್ರೆ ಅದು ಅಟ್ಲೀಸ್ಟ್ 5ಗೆ ಬರ್ಬೋದು, ಇಲ್ಲ 4ಗೆ ಬರ್ಬೋದು, 2 ತನಕನೂ ತಂದು ಕೂಡಿಸ್ಬೋದು ನಾವು. ಆವಾಗ ಏನಾಗುತ್ತೆ, ಆ ವ್ಯಕ್ತಿಗೆ ಸಮಗ್ರವಾದ ಬೆಳವಣಿಗೆ ಆಗುತ್ತೆ. ಒಬ್ಬರ ವ್ಯಕ್ತಿಗೆ ರೋಗ ಅಂತ ಹೇಳಿದರೆ ಡಿಸ್ಈಸ್ ಅಂತ ಏನು ಹೇಳ್ತೀವಿ, ಅವರು ಈಸಿಯಾಗಿಲ್ಲ ಅಂತ, ಸಮಾಧಾನವಾಗಿ ಸಂತೋಷವಾಗಿ ಸುಲಲಿತವಾಗಿ ಅವನ ಜೀವನ ನಡೆಸ್ತಾ ಇಲ್ಲ ಅಂತ. ಹಾಗೆ ಹೇಳಿದಾಗ ಏನಾಗುತ್ತೆ, ಅವನ ಜೀವನಕ್ಕೆ ಇಲ್ಲಿ ಭೂಮಿಗೆ ಏನಕ್ಕೆ ಬಂದಿದ್ದಾರೆ, ಒಂದು ಕೆಲಸ ಮಾಡಲಿಕ್ಕೆ ಅಂತ, ಆ ಕೆಲಸ ಮಾಡೋದು ನುಕ್ಸಾನಾಗುತ್ತೆ, ಅಂದರೆ ಅದು ತಡ ಆಗ್ಬೋದು. ಆ ರೀತಿ ತಡ ಆದಾಗ ಅವ್ರು ಮಾಡಬೇಕಾಗಿರೋ ಕೆಲಸನ ಗೋಲ್ ಅಚೀವ್ ಮಾಡ್ದಿರ ಇರ್ಬೋದು. ಹಾಗಾಗಿ ಹೋಮಿಯೋಪತಿ ಔಷಧಿನಲ್ಲಿ ಏನಾಗುತ್ತೆ, ಅವರ ಮನಸ್ಸಿಗೆ ಮತ್ತು ಅವರ ದೇಹಕ್ಕೆ ಮತ್ತು ಸೈಕಾಲಜಿಕಲ್ ಆಗೂ ಎಲ್ಲ ರೀತಿಯಲ್ಲೂ ನಾವು ಔಷಧಿ ಕೊಟ್ಟಾಗ ಎಲ್ಲ ಕಡೆಗಳಿಂದನೂ ಅವರಿಗೆ ರೋಗ ಏನೇ ಇದ್ರೂ ಅದನ್ನು ಸಂಪೂರ್ಣವಾಗಿ ನಾವು ಗುಣಪಡಿಸಿದಾಗ ಸೊ ಹೋಲಿಸ್ಟಿಕ್ಕಾಗಿ ಅದು ಅವ್ರಿಗೆ ಡೆವಲಪ್ಮೆಂಟ್ ಆಗಿ ಅವರು ಯಾವ ಜೀವನಕ್ಕಾಗಿ ಅವರು ಹುಟ್ಟಿದಾರೋ, ಅವ್ರು ಏನು ಮಾಡಲಿಕ್ಕೆ ಅಂತ ಹುಟ್ಟಿದಾರೋ ಆ ಕೆಲಸನ ಅವ್ರು ಮಾಡಲಿಕ್ಕೆ ಸುಲಭ ಆಗುತ್ತೆ. ಸೊ ಹಾಗಾಗಿ ಹೋಮಿಯೋಪತಿನ ತಗೋಬೇಕು ಔಷಧಿಗಳನ್ನು. ಈಗ ಹೋಮಿಯೋಪತಿ ಔಷಧಿಗಳು ಸಣ್ಣ ಗುಳಿಗೆಗಳೇ ಕೊಡ್ತಾರಲ್ಲ, ಅದು ಹೇಗೆ, ಅದನ್ನು ಮುಂದಿನ ವಿಡಿಯೋನಲ್ಲಿ ನೋಡೋಣ.